ಮಾತೇ ಕೇಳಬೇಕು. ಇರಾನ್ನ ನೂತನ ಸುಪ್ರೀಂ ಲೀಡರ್ಗೆ ಟ್ರಂಪ್ ಖಡಕ್ ವಾರ್ನಿಂಗ್. ಅಲಿ ಖಮೇನಿ ಹತ್ಯೆಯಾದ ಬೆನ್ನಲ್ಲೇ ಅವರ ಪುತ್ರ ಮುಜ್ತಬಾ ಖಮೇನಿ ಅವರನ್ನ ಇರಾನ್ನ ನೂತನ ಸುಪ್ರೀಂ ಲೀಡರ್ ಎಂದು ಘೋಷಿಸಲಾಗಿದೆ. ಆದರೆ ಈ ನೇಮಕಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಇಡೀ ವಿಶ್ವದ ಗಮನ ಈಗ ಶ್ವೇತ ಭವನದತ್ತ ನೆಟ್ಟಿದೆ. ಅಮೆರಿಕಕ್ಕೆ ಟಾಂಗ್ ಕೊಟ್ಟ ಐಆರ್ಜಿಸಿ. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇರಾನ್ ಟಾಂಗ್ ಕೊಟ್ಟಿದೆ. ಯುದ್ಧ ನಿಲ್ಲಿಸಬೇಕೋ ಅಥವಾ ಬೇಡವೋ ಎಂದು ನಿರ್ಧಾರ ಮಾಡುವುದು ಟೆಹರಾನ್. ಅಮೆರಿಕಕ್ಕೆ ಆ ಅಧಿಕಾರ ಇಲ್ಲ ಎಂದು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಐಆರ್ಜಿಸಿ ಹೇಳಿದೆ. ಬೈರುತ್ನಲ್ಲಿರುವ ಅಲ್ ಕರ್ದ್ ಅಲ್ ಹಸನ್ ಶಾಖೆಯ ಮೇಲೆ ಇಸ್ರೇಲಿ ದಾಳಿ. ಬೈರುತ್ನ ದಕ್ಷಿಣ ಉಪನಗರವಾದ ದೆಹಿಯಕ್ನಲ್ಲಿ ಇಸ್ರೇಲಿ ವಾಯುದಾಳಿಯಲ್ಲಿ ಹಾನಿಗೊಳಗಾದ ನಂತರ ಹಿಜ್ಬೊಲ್ಲಾದೊಂದಿಗೆ ಸಂಯೋಜಿತವಾಗಿರುವ ಅಲ್ ಕರ್ದ್ ಅಲ್ ಹಸನ್ ಗುಂಪಿನ ಶಾಖೆಯನ್ನು ಇರಿಸಲಾಗಿದ್ದ ಕಟ್ಟಡವು ನಾಶವಾಯಿತು. ಲೆಬನಾನ್ನ ಟೈರ್ ಮತ್ತು ಸಡಾನ್ನಲ್ಲಿ ದಾಳಿಗಳ ಬಗ್ಗೆ ಇಸ್ರೇಲಿ ಸೇನೆ ಎಚ್ಚರಿಕೆ ನೀಡಿದೆ. ಅರೇಬಿಕ್ನಲ್ಲಿ ಸೈದಾ ಮತ್ತು ಸೌರ್ ಎಂದು ಕರೆಯಲ್ಪಡುವ ಲೆಬನಾನ್ನ ದಕ್ಷಿಣ ನಗರಗಳಾದ ಟೈರ್ ಮತ್ತು ಸಿಡೋನ್ ಮೇಲೆ ಮುಂಬರುವ ದಾಳಿಗಳ ಬಗ್ಗೆ ಇಸ್ರೇಲಿ ಸೇನೆ ಎಚ್ಚರಿಕೆ ನೀಡಿದೆ. ಹೈಫಾದಲ್ಲಿ ಇಸ್ರೇಲಿ ಇಂಧನ ಮೂಲಸೌಕರ್ಯದ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ಸೇನೆ ಹೇಳಿಕೆ. ಹೈಫಾದಲ್ಲಿರುವ ಇಸ್ರೇಲಿ ತೈಲ ಮತ್ತು ಅನಿಲ ಸಂಸ್ಕರಣಾಗಾರ ಮತ್ತು ಇಂಧನ ಟ್ಯಾಂಕ್ಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ ನಡೆಸಿರುವುದಾಗಿ ಇರಾನ್ ಸೇನೆ ಹೇಳಿಕೆ ನೀಡಿದೆ. ಇರಾನ್ ಖಂಡಿತವಾಗಿಯೂ ಕದನ ವಿರಾಮವನ್ನು ಬಯಸುವುದಿಲ್ಲ ಎಂದು ಸಂಸತ್ತಿನ ಸ್ಪೀಕರ್ ಹೇಳಿಕೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಮಾತುಕತೆಗಳ ಮೂಲಕ ಯುದ್ಧವನ್ನು ಕೊನೆಗಳಿಸಬಹುದು ಎಂಬ ಕಲ್ಪನೆಯನ್ನು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಲಿಬಾಫ್ ತಿರಸ್ಕರಿಸಿದ್ದಾರೆ. ಇರಾನ್ನ ಲೊರೆಸ್ತಾನ್ ಪ್ರಾಂತ್ಯದಲ್ಲಿ 4 ವಿದ್ಯಾರ್ಥಿಗಳ ಸಾವು. ಅಮೆರಿಕ ಮತ್ತು ಇಸ್ರೇಲಿ ವಾಯುದಾಳಿಗಳಲ್ಲಿ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂದು ಲೊರೆಸ್ತಾನ್ ಪ್ರಾಂತ್ಯದ ಇರಾನ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹೇಳಿದ್ದಾರೆ. ದಾಳಿಯಲ್ಲಿ ಪ್ರಾಂತ್ಯದ 52 ಶಾಲೆಗಳು ಹಾನಿಗೊಳಗಾಗಿವೆ ಎಂದು ಹೇಳಿದ್ರು. ಲೆಬನಾನ್ನಿಂದ 80,000 ಸಿರಿಯನ್ನರು ಗಡಿ ದಾಟಿದ್ದಾರೆ ಎಂದು ಯುಎನ್ಎಚ್ಸಿಆರ್ ಹೇಳಿದೆ. ಮಾರ್ಚ್ 2ರಿಂದ ಇಸ್ರೇಲ್ ನಡೆಸುತ್ತಿರುವ ದಾಳಿಯಿಂದ ತಪ್ಪಿಸಿಕೊಳ್ಳಲು 80,000ಕ್ಕೂ ಹೆಚ್ಚು ಸಿರಿಯನ್ನರು ಲೆಬನಾನ್ನಿಂದ ಸಿರಿಯಾಕ್ಕೆ ದಾಟಿದ್ದಾರೆ ಎಂದು ವಿಶ್ವಸಂಸ್ಥೆಯ ನಿರಾಶ್ರಿತ ಹೈಕಮಿಷನರ್ ಕಚೇರಿ ತಿಳಿಸಿದೆ. ಬೂಟಾಟಿಕೆಯನ್ನ ಬಿಟ್ಟುಬಿಡಿ ಎಂದು ಇರಾನ್ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥರಿಗೆ ಹೇಳಿಕೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಎಸ್ಮಾಯಿಲ್ ಬಘೈ ಅವರು ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ವಾನ್ ಡೆರ್ ಲೇಯನ್ ಅವರ ಭಾಷಣಕ್ಕೆ ಪ್ರತಿಕ್ರಿಯಿಸಿ ಇರಾನ್ ಜನರು ಸ್ವಾತಂತ್ರ್ಯ ಘನತೆ ಮತ್ತು ತಮ್ಮ ಭವಿಷ್ಯವನ್ನು ತಾವೇ ನಿರ್ಧರಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಬೈರುತ್ನ ಜಲಾಭಿಮುಖದಲ್ಲಿ ತಾತ್ಕಾಲಿಕ ಐಡಿಪಿ ಶಿಬಿರ. ಬೈರುತ್ನ ಜಲಾಭಿಮುಖದಲ್ಲಿ ತಾತ್ಕಾಲಿಕ ಶಿಬಿರದಲ್ಲಿ ಜನರು ಮಲಗಿದ್ದಾರೆ. ಇಸ್ರೇಲಿ ಬಾಂಬ್ ದಾಳಿಯಿಂದಾಗಿ ನಗರದ ದಕ್ಷಿಣ ಉಪನಗರಗಳಿಂದ ಪಲಾಯನ ಮಾಡಿದ ನಾಗರಿಕರು ಸ್ಥಳಾಂತರಗೊಂಡಿದ್ದಾರೆ.